ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಮೊದಲನೇ ಸಾರಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ, ಇವತ್ತು ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಅಭಿನಯ ಸರಸ್ವತಿ ಎಂದೇ ಖ್ಯಾತರಾಗಿದ್ದಂತಹ ದಿವಂಗತ ಶ್ರೀ ಲೀಲಾವತಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಲೀಲಾವತಿಯವರ ನಿಜವಾದ ಪತಿ ಯಾರು ಅಥವಾ ವಿನೋದ್ ರಾಜ್ ಅವರ ತಂದೆ ಯಾರು ಎಂಬ ಪ್ರಶ್ನೆಗೆ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಲೀಲಮ್ಮ ನಿನ್ನ ಗಂಡ ಯಾರು ಎಂಬ ಪುಸ್ತಕ ಮತ್ತು ಅದರಲ್ಲಿ ದಾಖಲೆಗಳ ಆಧಾರದ ಮೇಲೆ ಮಾಡಲಾಗಿರುವಂತಹ ಕೆಲವೊಂದು ಹೇಳಿಕೆಗಳು. ಹಂಗಂದ್ರೆ ಈ ಪುಸ್ತಕದಲ್ಲಿ ಏನಿದೆ, ಲೀಲಾವತಿಯವರ ನಿಜವಾದ ಪತಿ ಯಾರು, ವಿನೋದ್ ರಾಜ್ ಅವರ ತಂದೆ ವಿಚಾರದಲ್ಲಿ ಏನೆಲ್ಲ ದಾಖಲೆಗಳನ್ನ ಮುಂದೂಡಲಾಗಿದೆ ಎಂತಕ್ಕಂತಹ ವಿಚಾರವನ್ನ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಇಲ್ಲಿ ಲೀಲಾವತಿಯವರ ಪತಿ ಯಾರು? ನಟಿ ಲೀಲಾವತಿಯವರು ವೈಯಕ್ತಿಕ ಜೀವನದ ಬಗ್ಗೆ ಹಲವು ವರ್ಷಗಳಿಂದ ವಿವಿಧ ರೀತಿಯ ಚರ್ಚೆಗಳು ನಡೀತಲೇ ಬಂದಿದೆ. ಇದೀಗ ಎನ್.ಆರ್. ರಮೇಶ್ ಅವರು ಬಿಡುಗಡೆ ಮಾಡಿರುವಂತಹ ಮಾಹಿತಿ ಪ್ರಕಾರ, ಮಹಾಲಿಂಗ ಭಾಗವತರ್ ಎಂಬ ಹೆಸರನ್ನು ಲೀಲಾವತಿ ಅವರ ಪತಿ ಎಂದು ಕೆಲವು ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಫಿಲ್ಮಿ ಬೀಟ್ ಸೇರಿದಂತೆ ಕೆಲವು ಮಾಧ್ಯಮಗಳ ವರದಿಗಳ ಪ್ರಕಾರ, ತಮಿಳುನಾಡಿನಲ್ಲಿ ಲೀಲಾವತಿಯವರು ಹೊಂದಿದ್ದ ಆಸ್ತಿ ದಾಖಲೆಗಳ ಅವರ ಪತಿಯ ಹೆಸರಾಗಿ ಮಹಾಲಿಂಗ ಭಾಗವತರ್ ಎಂದು ನಮೂದು ಮಾಡಲಾಗಿದೆ ಅಂತ ಕೆಲವೊಂದು ಸುದ್ದಿಗಳು ಕೇಳಿ ಬರ್ತಾ ಇದೆ. ಅಲ್ಲದೆ ಲೀಲಾವತಿಯವರು ನಿಧನರಾಗುವಂತಹ 1 ವರ್ಷ ಮೊದಲು ಮಾಡಿಸಿದ್ದಂತಹ ಪತ್ರದಲ್ಲಿಯೂ ಕೂಡ ಅವರ ಪತಿ ಮತ್ತು ಮಗನ ತಂದೆಯ ವಿಚಾರದಲ್ಲಿ ಮಹಾಲಿಂಗ ಭಾಗವತರ್ ಎಂಬ ಹೆಸರು ದಾಖಲಾಗಿತ್ತು ಅಂತ ಎನ್.ಆರ್. ರಮೇಶ್ ಅವರು ಹೇಳಿದ್ದಾರೆ. ಅದರಲ್ಲಿ ಈ ಮುಖ್ಯ ವಿಚಾರವನ್ನು ನೀವು ಗಮನಿಸಬೇಕಾಗುತ್ತೆ. ಇತ್ತೀಚಿನ ಮಾಧ್ಯಮದ ವರದಿಗಳ ಪ್ರಕಾರ ದಾಖಲೆಗಳನ್ನು ಕುರಿತ ಹೇಳಿಕೆಗಳು ಅದರಿಂದ ಯಾವುದೇ ಅಧಿಕೃತ ನ್ಯಾಯಾಲಯದ ಅಂತಿಮ ತೀರ್ಪು ಎಂದು ನಾವು ಹೇಳೋದಕ್ಕೆ ಆಗಲ್ಲ. ಹಂಗಂದ್ರೆ ಈ ಮಹಾಲಿಂಗ ಭಾಗವತರ್ ಯಾರು ಅಂತಂದರೆ, ಇವರು ಕೂಡ ರಂಗಭೂಮಿ ಕಲಾವಿದರಾಗಿದ್ದು ಅವರಿಗೂ ಕೂಡ ಸ್ವಂತ ನಾಟಕದ ಕಂಪನಿ ಇತ್ತು ಅಂತ ಕೆಲವೊಂದು ಮಾಹಿತಿಗಳು ತಿಳಿಸ್ಕೊಡ್ತಾ ಇದೆ. ಅಂದರೆ ಲೀಲಾವತಿ ಅವರು ತಮ್ಮ ಆರಂಭಿಕ ಕಲಾ ಜೀವನದಲ್ಲಿ ಇವರು ಕೂಡ ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾ ಇದ್ರು. ಇವರ ವೃತ್ತಿ ಜೀವನ ಕೂಡ ಸ್ಟಾರ್ಟ್ ಆಗಿದ್ದು ಕೂಡ ರಂಗಭೂಮಿಯಲ್ಲೇ. ಆ ಸಮಯದಲ್ಲಿ ಮಹಾಲಿಂಗ ಭಾಗವತರ್ ಅವರು ನಾಟಕ ಕಂಪನಿಯಲ್ಲೂ ಕೂಡ ಅಭಿನಯಿಸ್ತಾ ಇದ್ರು ಎಂದು ವರದಿಗಳು ಇದೆ. ಅಂದರೆ ಕೆಲವೊಂದು ವರದಿಗಳ ಪ್ರಕಾರ ಏನು ಹೇಳುತ್ತೆ ಅಂದರೆ, 1962ರಲ್ಲಿ ಲೀಲಾವತಿ ಮತ್ತು ಮಹಾಲಿಂಗ ಭಾಗವತ್ ಅವರು ವಿವಾಹ ಆಗಿದ್ರು ಅಂತ ಕೆಲವೊಂದು ವರದಿಗಳು ಹೇಳುತ್ತೆ. ಅದಾದ ನಂತರ ಏನಾಗುತ್ತೆ, 1967ರಲ್ಲಿ ಇವರಿಗೆ ವಿನೋದ್ ರಾಜ್ ಎನ್ನುವರು ಜನಿಸಿದ್ರು ಅಂತ ವರದಿಗಳಲ್ಲಿ ಉಲ್ಲೇಖ ಆಗಿದೆ. ವಿನೋದ್ ರಾಜ್ ಅವರ ತಂದೆ ಯಾರು ಅಂತ ಕೇಳಿದ್ರೆ, ಇದು ಕೂಡ ಹಲವಾರು ವರ್ಷಗಳಿಂದ ಕನ್ನಡದ ಚಿತ್ರರಂಗದಲ್ಲಿ ಪ್ರಮುಖ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ವಿನೋದ್ ರಾಜ್ ಅವರ ತಂದೆ ವಿಚಾರದಲ್ಲಿ ವಿವಿಧ ರೀತಿಯ ಮಾತುಗಳು ಸಾರ್ವಜನಿಕವಾಗಿ ಕೂಡ ಕೇಳಿಬಂದಿದ್ರು ಕೂಡ, ಆದರೆ ಇದೀಗ ಎನ್.ಎಸ್. ರಮೇಶ್ ಅವರು ಇಟ್ಟಿರ್ತಕ್ಕಂತಹ ದಾಖಲೆಗಳ ಪ್ರಕಾರ ಮಹಾಲಿಂಗ ಭಾಗವತ್ ಅವರೇ ವಿನೋದ್ ರಾಜ್ ಅವರ ತಂದೆ ಅಂತ ದಾಖಲೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲೂ ಕೂಡ ತಮಿಳು ಆಸ್ತಿ ದಾಖಲೆಗಳು ಮತ್ತು ತಿದ್ದುಪಡಿ ಪತ್ರಗಳನ್ನು ನಾವು ಪ್ರಮುಖವಾಗಿ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡ್ಬೋದು. ಈ ವರದಿಗಳ ಪ್ರಕಾರ ಲೀಲಾವತಿ ಅವರ ತಿರುವಳಿ ಪತ್ರದಲ್ಲೂ ಕೂಡ ನಿಜವಾದ ಹೆಸರು ಮತ್ತು ಪತಿಯ ಮಾಹಿತಿಯ ಪ್ರಕಾರ ವಿನೋದ್ ರಾಜ್ ಅವರ ತಂದೆ ಹೆಸರು ಎರಡೂ ಕೂಡ ಸೇಮ್ ಇದೆ ಅಂತ ಉಲ್ಲೇಖಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಯಾಕೆ ಕೇಳಿಬಂತು ಅಂದರೆ, ಲೀಲಾವತಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಜೋಡಿಗಳಲ್ಲಿ ಒಬ್ಬರಾಗಿರ್ತಾರೆ. ಇಬ್ಬರೂ ಸೇರಿ ಅನೇಕ ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯ ಮಾಡಿರ್ತಾರೆ. ಇದರಿಂದ ಏನಾಗುತ್ತೆ, ಅವರ ವೈಯಕ್ತಿಕ ಜೀವನಗಳ ಬಗ್ಗೆ ಹಲವು ವದಂತಿಗಳು ಮತ್ತು ಚರ್ಚೆಗಳು ಹರಿದಾಡ್ತವೆ. ಅದರಲ್ಲೂ ಕೂಡ ವಿಶೇಷವಾಗಿ ವಿನೋದ್ ರಾಜ್ ಎಂಬ ಅವರ ತಂದೆಯ ವಿಚಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಕೂಡ ಸಾಮಾಜಿಕ ಚರ್ಚೆಗಳಲ್ಲಿ ಕೇಳಿಬರ್ತಾ ಇತ್ತು. ಆದರೆ ಈಗ ಮಹಾಲಿಂಗ ಭಾಗವತರ್ ಅವರ ಹೆಸರನ್ನು ಒಳಗೊಂಡಿರುವ ದಾಖಲೆಗಳನ್ನು ಮುಂದಿಟ್ಟು ಹೊಸ ಚರ್ಚೆ ಅಂತಕ್ಕಂಥದ್ದು ಆರಂಭವಾಗಿದೆ. ಆದ್ದರಿಂದ ವೀಕ್ಷಕರು ವದಂತಿ ಮತ್ತು ವೈಯಕ್ತಿಕ ಹೇಳಿಕೆ ಅಥವಾ ಆಧಾರಗಳನ್ನು ಇಟ್ಕೊಂಡು ನಾವು ಇಲ್ಲಿ ನೋಡಬೇಕಾಗುತ್ತೆ. ಆ ಬುಕ್ಸಲ್ಲಿ ಲೀಲಾವತಿ ನಿನ್ನ ಗಂಡ ಯಾರಮ್ಮ ಎಂಬ ಪುಸ್ತಕ ಅಂತಕ್ಕಂಥದ್ದು ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ, ಈ ಪುಸ್ತಕದಲ್ಲಿ ಲೀಲಾವತಿಯವರ ಜೀವನದಲ್ಲಿ ಅವರ
ಜೀವನ ಮತ್ತು ಅವರ ಪತಿ ಅವರ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಕೂಡ ಈ ಒಂದು ಪುಸ್ತಕದಲ್ಲಿ ದಾಖಲೆಗಳನ್ನು ರಮೇಶ್ ಅವರು ಹೊರತಂದಿದ್ದಾರೆ. 2026 ಜುಲೈಯಲ್ಲಿ ಈ ಪುಸ್ತಕದ ಕುರಿತು ಮಾಧ್ಯಮ ವರದಿಗಳು ಪ್ರಕಟವಾಗಿದ್ದು, ಲೀಲಾವತಿ ಅವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೆಲ್ಲವೂ ಕೂಡ ಸಾಮಾಜಿಕವಾಗಿ ಸಾರ್ವಜನಿಕರ ಚರ್ಚೆಗೆ ಬಂದಿದೆ. ಹಾಗಾದರೆ ಈ ಮಹಾಲಿಂಗ ಭಾಗವತ್ ಅವರ ಅಂತ್ಯ ಹೇಗಾಯಿತು ಅಂದರೆ, ಇವರು ತಮಿಳುನಾಡಿನಲ್ಲಿ ಲೀಲಾವತಿಯವರ ತೋಟದ ಮನೆಯಲ್ಲಿಯೇ ಹೃದಯಾಘಾತದಿಂದ ನಿಧನರಾದರು ಅಂತ ಕೆಲವೊಂದು ಸುದ್ದಿಗಳು ಹೇಳ್ತಾ ಇದ್ದಾರೆ. ಅವರ ಸಮಾಧಿಯು ಕೂಡ ಅದೇ ಒಂದು ಪ್ರದೇಶದಲ್ಲಿದೆ ಅಂತ ವರದಿ ಇದೆ. ಇದಲ್ಲದೆ ಮಹಾಲಿಂಗ ಭಾಗವತ್ ಅವರು ಕೆಲವು ಸಿನಿಮಾಗಳಲ್ಲೂ ಕೂಡ ಅಭಿನಯ ಮಾಡಿದ್ರು ಅಂತ ರಮೇಶ್ ಅವರು ತಿಳಿಸಿದ್ದಾರೆ. ಲೀಲಾವತಿಯವರ ಸಿನಿಮಾ ಜೀವನ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ನಟಿಯಾಗಿದ್ದರು ಮತ್ತು ಹಿರಿಯ ನಟಿ ಕೂಡ ಆಗಿದ್ದರು. 5 ದಶಕಗಳಿಗೂ ಕೂಡ ಹೆಚ್ಚಿನ ಕಾಲದಲ್ಲಿ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಅವರು ಕನ್ನಡ ಮಾತ್ರ ಅಲ್ಲದೆ ತಮಿಳು ಕೂಡ ಭಾಷೆಯಲ್ಲೂ ಕೂಡ ಅವರು ತನ್ನ ಅಭಿನಯವನ್ನು ಮಾಡಿದ್ದಾರೆ. ಇನ್ನು ಅವರ ವೃತ್ತಿ ಜೀವನದಲ್ಲಿ 100 ಸಿನಿಮಾಗಳು ಕೂಡ ಇದೆ. ಅದರಲ್ಲೂ ಕೂಡ ರಾಣಿ ಹೊನ್ನಮ್ಮ, ಭಕ್ತ ಕುಂಬಾರ, ಸಂತ ತುಕಾರಾಮ ಸೇರಿದಂತೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಇವರು, ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹೆಚ್ಚು ಸಿನಿಮಾಗಳನ್ನು ಮಾಡಿರೋದ್ರಿಂದ ಏನಾಗಿದೆ ಅಂತಂದರೆ, ಇವರಿಗೂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಏನೋ ಸಂಬಂಧ ಇದೆ, ಅವರನ್ನು ಇವರು ಮದುವೆ ಆಗಿರಬಹುದು ಅಂತ ಕೆಲವೊಂದು ಸುದ್ದಿಗಳನ್ನು ಹಬ್ಬಿಸಿದ್ದಾರೆ ಹೊರತು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಾಗಲಿ ಲೀಲಾವತಿ ಅವರಿಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಬಂಧ ಇಲ್ಲ. ವಿನೋದ್ ರಾಜ್ಕುಮಾರ್ ಅವ್ರಿಗೂ ಕೂಡ ಯಾವುದೇ ರೀತಿ ಸಂಬಂಧ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಇಲ್ಲದೆ ಇರತಕ್ಕಂತಹ ಒಂದು ಆಪಾದನೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅಂತಹ ಒಂದು ಒಳ್ಳೆಯ ಫ್ಯಾಮಿಲಿಯ ಬಗ್ಗೆ ನಾವು ಆ ರೀತಿ ಮಾತಾಡೋದು ತಪ್ಪಾಗುತ್ತೆ. ಇಲ್ಲಿ ನಾವು ನೋಡ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಲೀಲಾವತಿಯವರಿಗೂ ಮತ್ತು ಅವರ ಗಂಡನಾಗಿರ್ತಕ್ಕಂತಹ ಮಹಾಲಿಂಗ ಭಾಗವತರವರಿಗೂ ಸಾಮ್ಯ ಇರತಕ್ಕಂತಹ ದಾಖಲೆಗಳನ್ನು ನಾವು ನೋಡ್ಬೋದು. ಆದರೆ ರಾಜ್ಕುಮಾರ್ ಅವರಿಗೆ ಮತ್ತು ಲೀಲಾವತಿಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳು ಇಲ್ಲ ಅಂತಂದಮೇಲೆ ಅದನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಲಿ ಮತ್ತು ಲೀಲಾವತಿಯವರಿಗಾಗಲಿ ಯಾವುದೇ ರೀತಿಯಾದಂಥ ಸಂಬಂಧಗಳು ಇರಲಿಲ್ಲ. ಅದು ಕೇವಲ ಸಿನಿಮಾಗಳಲ್ಲಿ ಮಾತ್ರ ಅವರು ಆ ಪಾತ್ರಗಳನ್ನು ಮಾಡ್ತಿರ್ತಾರೆ ಹೊರತು ಅದು ನಿಜ ಜೀವನದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಸಂಬಂಧಗಳು ಇರಲಿಲ್ಲ. ಇನ್ನು ನಮಗೆಲ್ಲರೂ ಗೊತ್ತಿರುವ ಹಾಗೆ ಲೀಲಾವತಿಯವರು ಡಿಸೆಂಬರ್ 8ರಂದು ನಿಧನರಾಗ್ತಾರೆ. ಅವರು ತಮ್ಮ 86ನೇ ವಯಸ್ಸಿನಲ್ಲಿ ಕೊನೆಯುಸಿರನ್ನು ಹೇಳಿದ್ದಾರೆ. ಅವರ ನಿಧನಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಚಿತ್ರರಂಗ ಅಲ್ಲದೆ ದೇಶದಾದ್ಯಂತ ಅನೇಕ ಗಣ್ಯರು ಸಂತಾಪವನ್ನು ಸೂಚನೆ ಮಾಡಿರ್ತಾರೆ. ಮತ್ತು ಇವಾಗ ಪ್ರಸ್ತುತವಾಗಿ ಇದು ಯಾಕೆ ಈ ರೀತಿ ಚರ್ಚೆಗೆ ಬಂತಪ್ಪ ಅಂದರೆ, ಲೀಲಾವತಿಯವರು ಬದುಕಿದ್ದಾಗಲೂ ಕೂಡ ಅವರ ವೈಯಕ್ತಿಕ ಜೀವನದ ಬಗ್ಗೆ ತುಂಬ ಚರ್ಚೆಗಳು ಬಂದಿದ್ದು, ಈಗ ಅವರು ಇಲ್ಲದ ಸಂದರ್ಭದಲ್ಲೂ ಕೂಡ ದಾಖಲೆಗಳು, ಪುಸ್ತಕಗಳು ಮತ್ತು ಹಳೆಯ ವಿಚಾರಗಳು ಸಾರ್ವಜನಿಕ ಚರ್ಚೆಗೆ ಬರ್ತಾ ಇದ್ದಾವೆ. ಈಗ ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂತಹ ದಾಖಲೆಗಳ ಕುರಿತು ಹೇಳಿಕೆಯಿಂದ ಈ ವಿಚಾರ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ. ಇದ್ರ ಜೊತೆಗೆ ಕೆಲವರು ಏನು ಹೇಳ್ತಾರೆ, ಲೀಲಾವತಿ ಅವರು ಇಲ್ಲ, ಈಗ ಯಾಕೆ ಮತ್ತೆ ಅವರ ವೈಯಕ್ತಿಕ ಜೀವನ ಚರ್ಚೆ ಮಾಡಬೇಕು ಅನ್ನೋ ಒಂದು ಕೆಲವು ಪ್ರಶ್ನೆಗಳ ಕೇಳ್ತಾರೆ. ಈ ಕುರಿತು ಕೂಡ ಒಂದು ಚರ್ಚೆ ಅಂತಕ್ಕಂಥದ್ದು ಈ ಬುಕ್ಸಿಗೆ ಸಂಬಂಧಪಟ್ಟಂಗೆ ನಡೆದಿದೆ. ಒಟ್ಟಿನಲ್ಲಿ ಹೇಳೋದಾದರೆ ಲೀಲಾವತಿಯವರು ಅವರ ಪತಿ ಯಾರು ಎಂಬ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಗ ಮಹಾಲಿಂಗ ಭಾಗವತರ್ ಎಂಬ ಹೆಸರು ದಾಖಲೆಗಳ ಮೂಲಕ ನಮಗೆ ಬೆಳಕಿಗೆ ಬಂದಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಹೇಳಿಕೆಗಳು ಕೇಳಿಬಂದಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವಂತಹ ಮಾಹಿತಿ ಕೇವಲ ತಕ್ಷಣವೇ ನಾವು ಸತ್ಯ ಅಂತ ನಂಬಕ್ಕೆ ಹೋಗಬಾರ್ದು. ಇತ್ತೀಚಿನ ವರದಿಗಳಲ್ಲಿ ಉಲ್ಲೇಖವಾಗಿರೋ ದಾಖಲೆಗಳೇನೆಂದರೆ, ಅವರು ಹೇಳಿಕೆಗಳ ಆಧಾರ ಮೇಲೆ ನಾವು ಯಾವುದೇ ಒಂದು ವಿಷಯಗಳನ್ನು ನಂಬಲಿಕ್ಕೆ ಹೋಗಬಾರ್ದು. ನಮಗೆ ಲೀಲಾವತಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದ್ದು. ಅವರ ವೈಯಕ್ತಿಕ ಜೀವನದ ಚರ್ಚೆಗಿಂತಲೂ ಕಲಾ ಜೀವನ, ಅವರನ್ನು ಗೌರವಿಸುವುದು ಅಭಿಮಾನಿಗಳಾಗಿ ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.